ಮನೆಗೆ ಇಳಿ ಸಂಜೆ ಹೊತ್ತಲ್ಲಿ ಬಂದ ಆದಿತ್ಯ ಗೊಂಬೆಯನ್ನು ಮನೆಯೆಲ್ಲ ತಡಕಾಡಿದನು. ಎಲ್ಲಿಯೂ ಗೊಂಬೆ ಕಾಣಲಿಲ್ಲ. ಭಯಗೊಂಡವ ಕೊನೆಯದಾಗಿ ಟೆರೆಸ್ ಮೇಲೆ ಹೋದ. ಅಲ್ಲಿ ನಿಂತಿದ್ದಳು ಅವನ ಗೊಂಬೆ. ಪುಟ್ಟ, ನಿನ್ನನ್ನು ಎಲ್ಲೆಲ್ಲಿ ಅಂತ ಹುಡುಕೋದು ನನಗೆಷ್ಟು ಭಯವಾಗಿ ಹೋಯ್ತು ಗೊತ್ತಾ? ನನ್ನ ಜೀವನೇ ಹೋದಂಗೆ ಆಗಿತ್ತಲೋ. ಜೀವ ಏನು ಹೋಗಿಲ್ಲ ತಾನೇ ಎಂದಳು ವ್ಯಂಗ್ಯವಾಗಿ. ಅವಳಿಗೆ ಬೆನ್ನು ಹಾಕಿ ತಿರುಗಿದವ ಅವಳ ಮಾತಿಗೆ ಬಂದ ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಅವಳೆದುರು ತಿರುಗಿದ. ಪುಟ್ಟ, ಬಾರ ಊಟ ಮಾಡೋಣ, ಹಸಿವಾಗ್ತಿದೆ ಎಂದ. ನನಗೆ ಅಡುಗೆ ಮಾಡೋಕೆ ಬರಲ್ಲ ಅಂತ ಗೊತ್ತಿಲ್ವ ನಿನಗೆ? ನಾನೇನು ಅಡುಗೆ ಮಾಡಿಲ್ಲ. ಪುಟ್ಟ, 10 ನಿಮಿಷ ವೆಯ್ಟ್ ಮಾಡು, ಅಡುಗೆ ಮಾಡಿಬಿಡ್ತೀನಿ ಎಂದವ ಅವಳುತ್ತರಕ್ಕೂ ಕಾಯದೆ ಕೆಳಗೋಡಿದ ಅಡುಗೆ ಮಾಡಲು. ಅಡುಗೆ ಮಾಡಿ ಅವಳನ್ನು ಕರೆದು ಊಟವನ್ನು ಬಡಿಸಿದ. ಅವಳ ಸುಮ್ಮನೆ ಕುಳಿತಿದ್ದಳು. ಅವನ ತನ್ನ ಪಾಡಿಗೆ ತಾನು ತಿನ್ನುತ್ತಿದ್ದ. ಬೆಳಿಗ್ಗೆಯಿಂದ ಹೊಟ್ಟೆಗಿರದ ಕಾರಣ ಹಸಿವಿನಿಂದ ಒದ್ದಾಡಿದ. ಸುಮ್ಮನೆ ತಿನ್ನುತ್ತಿದ್ದವನ ಕಣ್ಣು ಅಚಾನಕ್ಕಾಗಿ ಗೊಂಬೆಯ ಕಡೆಗೆ ಸರಿಯಿತು. ಪುಟ್ಟ, ಯಾಕೋ, ಏನಾಯಿತು? ಊಟ ಮಾಡು. ತಟ್ಟೆಗೆ ಕೈ ಹಾಕಿದಳಷ್ಟೆ. ತಟ್ಟನೆ ಅಮ್ಮ ಎಂದು ಕೈ ಹಿಂತೆಗೆದುಕೊಂಡಳು. ಅವಳ ಕೂಗುವಿಕೆಗೆ ಅವಳ ಪಕ್ಕಕ್ಕೆ ಬಂದ ಹಾದಿ ಅವಳ ಕಣ್ಣೀರು ಕಂಡವ. ಯಾಕೋ ಪುಟ್ಟ, ಏನಾಯಿತು ಎಂದ ಗಾಬರಿಯಾಗಿ. ಅದು ಅದು ಏನಿಲ್ಲ ಮಾಮ ಎಂದು ಕೈಯನ್ನು ಹಿಂದೆ ಸರಿಸಿದಳು. ಪುಟ್ಟ, ಕೈ ಮುಂದೆ ಮಾಡು ಎಂದವ ತಾನೇ ಅವಳ ಕೈಯನ್ನು ಹಿಡಿದು ನೋಡಿದವನ ಕಣ್ಣಲ್ಲಿ ಕಣ್ಣೀರು ದುಮ್ಮಿಕ್ಕಲು ಪ್ರಾರಂಭಿಸಿತು. ಕಂದ, ಏನಿದು ಎಂದ ಅವಳ ಕೈಯನ್ನೊಮ್ಮೆ ನೋಡಿ. ನನಗೆ ಅಡುಗೆ ಮಾಡೋಕೆ ಬರಲ್ಲ ಅಂತ ಗೊತ್ತು ತಾನೆ? ಬೆಳಗ್ಗೆ ಹೋದವನು ಈಗ ಬರ್ತಿದ್ಯಾ? ನನಗೆ ಎಷ್ಟು ಹೊಟ್ಟೆ ಹಸಿತಿತ್ತು ಗೊತ್ತಾ? ಅದಕ್ಕೆ ಅಡುಗೆ ಮಾಡೋಕೆ ಅಂತ ಅಡುಗೆ ಮನೆಗೆ ಹೋದೆ. ತರಕಾರಿ ಕಟ್ ಮಾಡುವಾಗ ಕುಯ್ದುಕೊಂಡು ಬಿಟ್ಟೆ. ಸತ್ಯವನ್ನೇ ನುಡಿದಳು. ಸಾರಿ ನಮ್ಮ, ಅದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ತಡ ಆಯಿತು ಕಣೋ ಎಂದು ಅಳುತ್ತಲೆ. ಅವನ ಮೇಲೆ ಮೊದಲ ಬಾರಿಗೆ ಅವಳಿಗೆ ಅಯ್ಯೋ ಪಾಪ ಎನಿಸುವಂತಾಯಿತು. ಅವನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಎಂದುಕೊಂಡವಳು. ಮಾಮ, ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಗೊತ್ತು ಕಣೋ. ಆದರೆ ನಾನೇನು ಮಾಡಲಿ ಹೇಳು? ನಾನು ರಾಘುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಕಣೋ. ನೀನು ನನ್ನ ನೆನಪಲ್ಲೇ ಕೊರಗಿ ನಿನ್ನ ಜೀವನನ ಹಾಳು ಮಾಡ್ಕೊತೀಯ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಇಷ್ಟು ಕಠೋರವಾಗಿ ನಡೆದುಕೊಳ್ತಾ ಇರೋದು. ಐ ಆಮ್ ಸಾರಿ ಮಾಮ. ಮನಸ್ಸಲ್ಲಿ ನುಡಿದುಕೊಂಡವಳೆ ಅವ ಕೊಟ್ಟ ತುತ್ತನ್ನು ತಿನ್ನುತ್ತಾ ಕಣ್ಣೀರು ಹಾಕಿದಳು. ಯಾಕೋ ಪುಟ್ಟ, ಖಾರ ಜಾಸ್ತಿ ಆಗಿದ್ಯಾ? ಇಲ್ಲ ಎಂದು ತಲೆ ಆಡಿಸಿದಳು. ಮತ್ತೆ ಯಾಕೋ ಅಳ್ತಿರೋದು? ಕೈ ತುಂಬ ನೋವಾಗ್ತಿದ್ಯಾ? ಹೌದು ಎಂದಳು. ಕೈಗೆ ಆದ ನೋವಲ್ಲ ಇದು, ನಿನ್ನ ಪರಿಸ್ಥಿತಿನ ನೆನೆದು ಬರ್ತಿರೋ ಕಣ್ಣೀರು. ಚಿಕ್ಕ ಗಾಯವಷ್ಟೇ ಅದು, ಆದರೆ ನನಗಿಂತ ನೀನೇ ಜಾಸ್ತಿ ನೋವು ಅನುಭವಿಸ್ತಿದೆಯಲ್ಲ ಎಂದುಕೊಂಡಳು ಮನದಲ್ಲಿ. ಅವಳಿಗೆ ತುತ್ತಿಟ್ಟ ನಂತರ ಕೈಗೆ ಆಯಿಂಟ್ಮೆಂಟ್ ಹಚ್ಚಿದ. ಮಾಮ, ಅಮ್ಮ ಯಾವಾಗ ಬರ್ತಾರೆ? ನಾನು ಅವರನ್ನು ನೋಡಬೇಕು. ಪುಟ್ಟ, ಆದಷ್ಟು ಬೇಗ ಬರ್ತಾರೆ, ನೀನೀಗ ಮಲಗುವಂತೆ ಬಾ ಎಂದು ರೂಮಿನವರೆಗೂ ಕರೆದುಕೊಂಡು ಬಂದವ ಅವಳನ್ನು ಮಲಗಿಸಿ ಒದಿಕೆ ಹೊದ್ದಿಸಿ ಹೋಗುವವನನ್ನು ಕೈ ಹಿಡಿದು ತಡೆದಳು. ಏನು ಪುಟ್ಟ, ಏನಾಗಬೇಕಿತ್ತು? ಮಾಮ, ಬಾ ಇಲ್ಲಿ ಕೂತ್ಕೋ ಎಂದಳು. ಅವನಿಗೆ ಆಶ್ಚರ್ಯವಾದರೂ ಖುಷಿಯಿಂದಲೇ ಅವಳ ಬಳಿ ಬಂದು ಕೂತವನ ಮಡಿಲಲ್ಲಿ ತಲೆ ಇಟ್ಟಳು. ಅವನಿಗೆ ಆಶ್ಚರ್ಯದ ಜೊತೆ ಸಂತಸವೂ ಆಯಿತು. ನಿಧಾನವಾಗಿ ಅವಳ ತಲೆ ತಟ್ಟುತ್ತಾ ಬಾಲ್ಯದ ದಿನಗಳನ್ನು ನೆನೆದು ಮಾತನಾಡುತ್ತಿದ್ದರು. ಮೊದಲ ಬಾರಿ ಗೊಂಬೆ ಎಷ್ಟೋ ವರ್ಷಗಳ ನಂತರ ಅವನ ಜೊತೆ ಮನಪೂರ್ವಕವಾಗಿ ಮಾತನಾಡಿದಳು. ಬಾಗಿಲ ಬಳಿ ನಿಂತನು ಅಭಿ. ತನ್ನವಳ ಮಾತು ಕೇಳಿ ಹಿಂದಿರುಗಿ ನೋಡಿದ. ಅವನ ಜೀವದ ಗೆಳತಿ 6 ಜೊತೆ ನಿಂತಿದ್ದಳು. ಓಡಿ ಬಂದವ ಅವಳನ್ನಪ್ಪಿದ. ಬೆನ್ನು ಸವರುತ್ತಾ ನಿಂತು ಬಿಟ್ಟಳು. ಅವನ ಕಣ್ಣೀರು ಅವಳ ಬೆನ್ನಿಗೆ ತಾಕಿತು. ಅವನನ್ನು ಸರಿಸಿ, ಅಭಿ, ಅಳ್ತಿದ್ಯೇನೋ? ಯಾಕೋ, ಏನಾಯಿತು ನನ್ನ ಮುದ್ದು ಪೆದ್ದು ಗಂಡನಿಗೆ ಎಂದಳು. ಮುದ್ದು, ನಿನಗೆ ನಾನು ಯಾರು ಅಂತ ಗೊತ್ತಾಯ್ತಾ? ಅಯ್ಯೋ ಹುಚ್ಚಪ್ಪ, ನಿನ್ನ ಮರೆಯೋದುಂಟೆ? ನೀ ನನ್ನ ಉಸಿರಲ್ಲಿ ಬೆರೆತು ಹೋಗಿದ್ಯಾ. ನನ್ನ ಜೀವನ ನೀನು. ಅದು ಹೇಗೆ ನಿನ್ನ ಮರೆಯಲಿ? ಈ ಮನಸ್ಸಿಗೆ ನಿನ್ನದು ಅಂದ ಮೇಲೆ ಮರೆಯೋ ಮಾತು ಎಲ್ಲಿಂದ ಹೇಳು? ಅಂದರೆ ನೀನು ಇಷ್ಟು ದಿನ ಹಾಡಿದ್ದು ನಾಟಕ ಅಷ್ಟೆ. ಕೋಪದಿ ಅವಳ ಕೆನ್ನೆಗೆ ಬಾರಿಸಿದ. ಯಾಕೆ ಹೀಗೆ ಮಾಡಿದೆ? ನಿನಗೆ ಎಚ್ಚರ ಆಗದೇ ಇದ್ದರೆ ಕೋಮಾಗೆ ಹೋಗ್ತೀಯ ಅಂತ ಡಾಕ್ಟರ್ ಹೇಳಿದಾಗ ನನ್ನ ಜೀವನೇ ಹೋದಂಗಾಗಿತ್ತಲೆ. ನಿನಗೆ ನೆನಪಿಲ್ಲ, ಎಲ್ಲನೂ ಮರೆತು ಹೋಗಿದ್ದೀಯಾ ಎಂದಾಗ ನಾನೆಷ್ಟು ನೋವು ಅನುಭವಿಸಿದ್ದೀನಿ ಅನ್ನೋದು ಗೊತ್ತಾ ನಿನಗೆ? ಯಾಕೆ ಹೀಗೆ ಮಾಡಿದೆ ಹೇಳೆ ಎಂದ. ಅಳುತ್ತಿದ್ದಳು. ಅವನ ಪ್ರೀತಿಯ ಆಳ ಅವ ಎಷ್ಟು ನೋವು ಪಟ್ಟ ಎಂಬುದನ್ನು ಜೊತೆಯಾಗಿದ್ದು ನೋಡಿದ್ದಳಲ್ಲವೇ? ಅವನು ಅವಳನ್ನು ಬುದ್ಧಿ ಬಂದಾಗಿನಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಬಿಟ್ಟಿದ್ದ. ಆದರೆ ಅವಳು ಅಂತಸ್ತಿನಲ್ಲಿ ನನಗಿಂತ ಒಂದು ಕೈ ಮುಂದೆ. ಅವಳಿಗೆ ತಾನು ಸರಿಯಾದ ಜೋಡಿಯಲ್ಲ ಎಂದು ನಿರ್ಧರಿಸಿ ಸ್ನೇಹವಾದರೂ ಉಳಿಯಲಿ ಎಂಬ ಉದ್ದೇಶದಿಂದ ಅವಳ ಜೊತೆಗಿದ್ದನಷ್ಟೆ.
ರಾಘು ನಮ್ಮ ಆರು ಅವಳ ಪ್ರೀತಿ, ಅವಳ ಕಣ್ಣಲ್ಲಿ ಅವನ ಮೇಲಿದ್ದ ಅಪಾರ ಒಲವು ಅವನನ್ನು ಅವಳೆಡೆಗೆ ಸೆಳೆಯಿತು. ಅವಳ ಕಣ್ಣೀರನ್ನು ಕಂಡವ ಅವಳ ಪ್ರೀತಿಗೆ ಒಪ್ಪಿಗೆ ನೀಡಿದ್ದ. ಅಂದಿನಿಂದ ಇಂದಿನವರೆಗೂ ಅವಳನ್ನು ಜೋಪಾನ ಮಾಡಿದ. ಆದರೆ ಇಂದವಳು ನಾಟಕ ಮಾಡಿದೆ ಎಂದು ಹೇಳಿದಾಗ ಸಿಟ್ಟಲ್ಲಿ ಅವಳಿಗೆ ಹೊಡೆದು ಬಿಟ್ಟ. ಯಾಕೆ ಹೀಗೆ ಮಾಡಿದೆ? ನಾವೆಲ್ಲ ನೋವಲ್ಲಿದ್ದರೂ ನಿನಗೆ ಸತ್ಯ ಹೇಳಬೇಕು ಅಂತ ಅನಿಸ್ಲಿಲ್ವಾ? ಕಮಾನ್ ಸ್ಪೀಕ್ ಅಪ್ ಎಂದು ಗದರಿಬಿಟ್ಟ. ಅಭಿ ಪ್ಲೀಸ್ ಕೂಗಿ ಗಲಾಟೆ ಮಾಡಿ ರಾಧಾಂತ ಮಾಡಬೇಡ, ಅರ್ಥ ಮಾಡ್ಕೊ, ನಾ ಎಲ್ಲಾನು ಬಿಡಿಸಿ ಹೇಳ್ತೀನಿ ಎಂದು ಅಳುತ್ತಿದ್ದಳು ಅವನ ಗದರುವಿಕೆಗೆ. ಅಣ್ಣ ಪ್ಲೀಸ್ ಕೂಗಾಡಬೇಡಿ, ಎಲ್ಲರೂ ಬಂದರೆ ಕಷ್ಟ ಆಗುತ್ತೆ. ಅಂದರೆ ನಿನಗೂ ಗೊತ್ತಾ ಈ ವಿಷಯ? ನೀನು ಕೂಡ ಅವಳ ಜೊತೆ ಸೇರಿ ನಾಟಕ ಆಡಿದ್ದ ಎಂದವ ಹಾಸಿಗೆ ಮೇಲೆ ಕುಳಿತು ತಲೆ ಬಗ್ಗಿಸಿ ಕೈ ಹೊತ್ತು ಕುಳಿತು ಬಿಟ್ಟ. ಅಣ್ಣ ಸ್ವಲ್ಪ ನನ್ನ ಮಾತು ಕೇಳೋ. ಏನಂತ ಕೇಳಬೇಕಮ್ಮ? ನೀನು ಕೂಡ ಇವಳ ಜೊತೆ ಸೇರಿಕೊಂಡು ಹೀಗೆಲ್ಲ ಮಾಡಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ ಪುಟ್ಟ. ಇಬ್ಬರು ಅವನ ಪಕ್ಕದಲ್ಲಿ ಕುಳಿತರು. ಇಬ್ಬರ ಕೈ ಹಿಡಿದವನೇ, ಯಾಕೆ ಹೀಗೆ ಮಾಡಿದ್ರಿ? ನಮ್ಮ ಹತ್ರ ಮುಚ್ಚಿಡುವಂಥದ್ದು ಏನಾಗಿತ್ತು? ಅಣ್ಣ ನನಗೂ ಈಗಲೇ ಗೊತ್ತಾಗಿದ್ದು ಅಂಜು ನಾಟಕ ಮಾಡ್ತಿದ್ದಾಳೆ ಅಂತ. ಅವಳನ್ನು ಕೇಳೋಣ ಅಂತಾನೇ ಇದ್ದೆ, ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ. ಹೇಳು ಅಂಜು, ಯಾಕೆ ಹೀಗೆ ನಾಟಕ ಮಾಡಿದ್ದೆ ಎಂದ. ಅವಳ ಕಣ್ಣು ಒರೆಸಿ ಅವಳ ತಬ್ಬಿ ತಲೆ ಸವರುತ್ತಿದ್ದ ಅವನ ಎದೆಯನ್ನು ತೋಯಿಸಿದಳು. ಪುಟ್ಟ ಅಳಬೇಡ್ವೆ, ಸಾರಿ ಕಣೆ, ನಾನು ಬೇಕು ಅಂತ ಹೊಡೆದಿದ್ದಲ್ಲ, ನೀ ಅಳೋದು ನಿಲ್ಲಿಸು. ಅವಳನ್ನು ಸರಿಸಿದವನು, ಹೇಳು ಮುದ್ದು, ಯಾಕೆ ನೀ ಎಲ್ಲರ ಹತ್ರ ಸತ್ಯ ಮುಚ್ಚಿಟ್ಟಿದ್ದು? ಹೇಳು ಅಂಜು, ನೀನು ಯಾಕೆ ಹೀಗೆ ನಾಟಕ ಮಾಡಿದ್ದು ಎಂದು ಕೇಳಿದ 6 ಮಾತಿಗೆ ನಿಮಗೋಸ್ಕರ ಅತ್ತಿಗೆ ಎಂದಳು. ಏನು, ನನಗೋಸ್ಕರನಾ? ಹೌದು ಅತ್ತಿಗೆ, ನಿಮಗೋಸ್ಕರನೇ ಈ ನಾಟಕ ಮಾಡಿದ್ದು. ಮುದ್ದು, 6ಗೋಸ್ಕರ ನಾಟಕ ಮಾಡೋ ಅಂಥದ್ದು ಏನಾಗಿದೆ? ಅಭಿ, ಅದು ನಾನು ಮೆಟ್ಟಿಲ ಮೇಲಿಂದ ಬೀಳೋದಕ್ಕೆ ಕಾರಣ ಆ ನೇತ್ರಾನೇ ಎಂದಳು ಕೂಲಾಗಿ. ಮುದ್ದು, ಏನು ಹೇಳ್ತಿದ್ಯಾ ನೀನು? ಆ ನೇತ್ರ ಏನು ಮಾಡಿದ್ಲು? ನಿನಗೆ ಹೇಗೆ ಗೊತ್ತು ಇದೆಲ್ಲ? ಹೌದು ಅಭಿ, ಅವಳು ಎಣ್ಣೆ ಚೆಲ್ಲಿದ್ದು ಅಂತ ನನಗೆ ಬಲವಾಗಿ ಅನಿಸುತ್ತಿದೆ. ಅಷ್ಟೇ ಅಲ್ಲ, ಕೇಕು ಅವಳೆ ಪಾಯ್ಸನ್ ಮಿಕ್ಸ್ ಮಾಡಿದ್ದಾಳೆ. ಅವಳು ಮನೆಗೆ ಬರೋದಕ್ಕೂ ಮುಂಚೆ ಏನು ಪ್ರಾಬ್ಲಮ್ ಇರಲಿಲ್ಲ. ಅವಳು ಬಂದ ಮೇಲೆ ಇಷ್ಟೆಲ್ಲ ಆಗಿದ್ದು. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ, ಅಣ್ಣ ಅತ್ತಿಗೆಗೆ ಅಡುಗೆ ಮನೆಯಲ್ಲಿ ಊಟ ಮಾಡಿಸಿದ ನಂತರ ನಾನು ನೀನು ಮಲಗಿದ್ವಿ. ನನಗೆ ಯಾಕೋ ನಿದ್ದೆ ಬರದೆ ಬಾಲ್ಕನಿಗೆ ಹೋಗೋಣ ಅಂತ ಬಂದಾಗ ನೇತ್ರ ರೂಮಲ್ಲಿ ಏನೋ ಮಾತು ಕೇಳಿಸ್ತಾ ಇತ್ತು. ಆಗಲೇ ನನಗೆ ಗೊತ್ತಾಗಿದ್ದು ನೇತ್ರಾಗೆ ಏನೂ ಆಗಿಲ್ಲ ಅಂತ. ಬ್ಯಾಂಡೇಜನ್ನು ಬಿಸಾಡಿ ಅವರಿಬ್ಬರನ್ನು ದೂರ ಮಾಡ್ತೀನಿ ಅಂತ ಹೇಳ್ತಿದ್ಲು. ಜೊತೆಗೆ ಅಣ್ಣ ಆರಾಧನಾನ ಮದುವೆ ಆಗಿರೋ ವಿಷಯ ಸಹ ಅವಳಿಗೆ ಗೊತ್ತು. ನನ್ನ ಹತ್ರನೇ ಮುಚ್ಚಿಟ್ಟಿದ್ದಾರೆ ಅಂತ ಮಾತಾಡ್ತಿದ್ಲು. ಹಾಗೆ ಇಷ್ಟು ದಿನ ಅವಳು ಮಾಡಿದ್ದು ನಾಟಕ ಎಂದಾಗ ಶಾಕ್ ಆಗುವ ಸರದಿ ಅಭಿ ಮತ್ತು ಆರಾಧನದಾಗಿತ್ತು. ಅಂಜು, ಇದೆಲ್ಲ ನಿಜಾನಾ? ಹೌದು ಅಭಿ ಎಂದವಳೆ 6 ಕಡೆ ತಿರುಗಿ. ಅತ್ತಿಗೆ, ನೀವು ಯಾವುದಕ್ಕೂ ನೀವು ಹುಷಾರಲ್ಲಿ ಇರಿ. ಅವಳು ಏನು ಮಾಡೋದಕ್ಕೂ ಹೇಸೋದಿಲ್ಲ ಅಂತ ಹೆಣ್ಣವಳು. ಅಣ್ಣನ ನಿಮ್ಮನ್ನು ದೂರ ಮಾಡಬೇಕು ಅಂತ ಕಾಯ್ಕೊಂಡು ಇದ್ದಾಳೆ. ಹೌದು, ಅವಳಿಗೆ ಮೊದಲಿನಿಂದಲೂ ನನ್ನ ಕಂಡರೆ ಆಗುತ್ತಿರಲಿಲ್ಲ. ಅದಕ್ಕೆ ಇನ್ನೊಮ್ಮೆ ಗೌಡೌನ್ನಲ್ಲಿ ಕೂಡಿ ಹಾಕಿ ಉಸಿರುಗಟ್ಟಿಸಿ ಸಾಯಿಸೋಕೆ ನೋಡಿದ್ಲು ಎಂದಳು. ಪುಟ್ಟ, ಏನಮ್ಮ ಹೇಳ್ತಿದ್ಯಾ ನೀನು ಎಂದ ನಡುಗುವ ಕೈಗಳಿಂದ ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಅಭಿ. ಆರೋಗೆ ಅವನ ನಡುಗುವಿಕೆಯಿಂದಲೇ ತಿಳಿದು ಹೋಯಿತು ಅವ ಎದರಿದ್ದಾನೆಂದು. ಅಂಜು ಕಣ್ತುಂಬಿಕೊಂಡಳು. ಇಬ್ಬರನ್ನು ಸಮಾಧಾನ ಮಾಡಿದ ಆರು, ನನಗೇನು ಆಗಿಲ್ಲ, ಆಗೋದು ಇಲ್ಲ, ನೀವು ಭಯಪಡಬೇಡಿ ಎಂದು ಹೇಳಿ ಅಂಜು ಪಕ್ಕ ಕೂತವಳೆ. ಇಷ್ಟೆಲ್ಲ ಗೊತ್ತಿದ್ದ ಮೇಲೆ ನನಗೆ ನಿಜ ಹೇಳಬಹುದಿತ್ತಲ್ವ ಅಂಜು? ಆದರೆ ನೀನು ಯಾಕೆ ಸತ್ಯ ಮುಚ್ಚಿಟ್ಟು ಮರೆವು ಅನ್ನೋ ಥರ ನಾಟಕ ಮಾಡಿದ್ದು? ಅತ್ತಿಗೆ, ನಾನು ಹಾಗೆ ಮಾಡಿದ್ದು ನೇತ್ರ ಬಣ್ಣ ಬಯಲು ಮಾಡೋಕೆ. ನಿಮಗೆ ಅನಿಸಬಹುದು ನನ್ನ ಐಡಿಯಾ ಸಿಲ್ಲಿ ಅಂತ. ಆದರೆ ಅವಳ ಜೊತೆಗಿದ್ದು ನನಗೆ ಏನು ಗೊತ್ತಿಲ್ಲದ ಅವಳ ಥರ ಇದ್ದರೆ ಖಂಡಿತ ಅವಳ ಕೆಲಸಕ್ಕೆ ನನ್ನನ್ನು ದಾಳವಾಗಿ ಉಪಯೋಗಿಸ್ತಾಳೆ. ಪ್ಲೀಸ್, ನನಗೆ ಎಲ್ಲ ನೆನಪಿದೆ ಅನ್ನೋ ವಿಷಯವನ್ನು ನೀವಿಬ್ಬರು ಯಾರಿಗೂ ಹೇಳಬೇಡಿ. ಅಣ್ಣನ ಜೀವನವನ್ನು ಹಾಳು ಮಾಡೋಕೆ ನೋಡಿದರೆ ನನ್ನ ಪ್ರಾಣ ಬೇಕಾದರೂ ಪಣಕ್ಕಿಡ್ತೇನೆ ಎಂದವಳ ಬಾಯಿಗೆ ಅಡ್ಡವಿಟ್ಟು ಮಾತನಾಡದಂತೆ ಅಭಿ ತಡೆದನು. ಅಂಜು, ಅಭಿ, ರಾಘು, ಆರು ಸಂತೋಷಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡಲು ತಯಾರಿದ್ದರು. ಪ್ಲೀಸ್ ಕಣೆ ಮುದ್ದು, ಹಾಗೆಲ್ಲ ಮಾತಾಡಬೇಡ್ವೆ. ನಿನಗೆ ನಿನ್ನ ಅಣ್ಣ ಅತ್ತಿಗೆ ಎಷ್ಟು ಮುಖ್ಯನೋ ಹಾಗೆ ನನಗೂ ನನ್ನ ರಾಘು, ನನ್ನ ತಂಗಿ ಚೆನ್ನಾಗಿರೋದು ಅಷ್ಟೇ ಮುಖ್ಯ ಕಣೆ. ಅವರಷ್ಟೇ ನೀನು ಕೂಡ ನನ್ನ ಪ್ರಪಂಚ ಮುದ್ದು. ಅವರನ್ನು ಕಾಪಾಡೋ ಬರದಲ್ಲಿ ಖಂಡಿತ ನಿನ್ನನ್ನು ಮರೆಯಲು ನೀವು ಮೂವರು ನನಗೆ ಬೇಕು. ಯಾರನ್ನು ಕಳೆದುಕೊಳ್ಳೋ ನಾನು ಇಷ್ಟಪಡಲ್ವೆ? ಇನ್ನೆಂದು ಇಂತಹ ಮಾತುಗಳನ್ನಾಡಿ ಮನಸ್ಸಿಗೆ ನೋವು ಮಾಡಬೇಡ ಪುಟ್ಟ. ನಿಜವಾಗ್ಲೂ ನನಗೆ ಮೆಮೊರಿ ಲಾಸ್ ಆಯಿತು ಅನ್ನೋದನ್ನು ಕೇಳಿ ನನಗೆಷ್ಟು ಸಂಕಟ ಆಗಿತ್ತು ಅನ್ನೋ ಅಂದಾಜು ಕೂಡ ಇರಲ್ವೇ ನಿನಗೆ ಎಂದವ ಅವಳನ್ನು ಅಪ್ಪಿ ಅವಳ ಮುಖದ ತುಂಬ ಮುತ್ತಿನ ಮುದ್ರೆ ಹೊತ್ತಿಬಿಟ್ಟಿದ್ದ. ಕೆಮ್ಮುವಂತೆ ನಟಿಸಿದಳು ಆರು. ಕಣ್ಣು ಮುಚ್ಚಿಕೊಂಡು, ಅಣ್ಣ, ಇದೇನು ನೀನು ನನ್ನ ಮುಂದೇನು ರೊಮ್ಯಾನ್ಸ್ ಮಾಡೋಕೆ ಹಚ್ಚಿಕೊಂಡಿಯಲ್ಲ?
ನಿನಗೆ ನಾಚಿಕೆ ಅನ್ನೋದೇ ಇಲ್ಲ. ಹೋಗೋ, ಚಾರಿ ಕಣೋ ಪುಟ್ಟ, ಕಣ್ ತೆಗೆಯೋ ಎಂದವ ತಲೆ ಕೆರೆದುಕೊಂಡ. ಮುದ್ದು, ನೀನು ಹುಷಾರಾಗಿದ್ದನು ಅಟ್ಲೀಸ್ಟ್ ರಾಘುಗಾದರೂ ಹೇಳಬಹುದಲ್ಲವೇನೋ. ಬೇಡ ಅಭಿ, ಸದ್ಯದ ಪರಿಸ್ಥಿತಿ ಚೆನ್ನಾಗಿಲ್ಲ, ಅಣ್ಣನಿಗೂ ಹೇಳೋದು ಬೇಡ ಎಂದಳು. ಮುಂದೆ ಇದೇ ವಿಷಯಕ್ಕೆ ರಾಘು ಎಲ್ಲರಿಗಿಂತ ಹೆಚ್ಚು ನೋವನ್ನು ಅನುಭವಿಸುತ್ತಾರೆ ಎಂಬುವುದು ತಿಳಿಯಲಿಲ್ಲ ಇವರಿಗೆ. ಮೊದಲೇ ವಿಷಯವನ್ನು ರಾಘುನಿಂದ ಮುಚ್ಚಿಟ್ಟವರು ಇದೀಗ ಅಂಜು ಆಡಿದ್ದು ನಾಟಕ ಎಂಬ ಸೂಕ್ಷ್ಮ ವಿಚಾರ ರಾಘುಗೆ ತಿಳಿದರೆ ಮೂವರ ಸಂಬಂಧ ನಂಬಿಕೆ ಹಾಳಾಗುವುದರಲ್ಲಿ ಇತ್ತು. ಹೌದು ಅಣ್ಣ, ಅಂಜು ಹೇಳಿದ್ದು ಸರಿಯಾಗಿದೆ. ರಾಘು ಅವರಿಗೆ ನಾನು ಎಲ್ಲವನ್ನು ಹೇಳಿ ಪರಿಸ್ಥಿತಿನ ನಿಭಾಯಿಸ್ತೀನಿ ಪುಟ್ಟ. ಆದರೆ ಆ ನೇತ್ರನ ಮಾತ್ರ ಬಿಡಲ್ಲ. ನಾನು ಈಗಲೇ ಹೋಗಿ ಅವಳನ್ನು ಕೇಳ್ತೀನಿ, ಯಾಕೆ ಹೀಗೆ ಮಾಡಿದ್ದೆ ಅಂತ. ಅಣ್ಣ, ನಮ್ಮ ಪ್ಲ್ಯಾನ್ನ ನೀನೇ ಹಾಳು ಮಾಡೋ ಥರ ಇದೆಯಲ್ಲ ಪುಟ್ಟ. ಈಗ ನಾನೇನು ಮಾಡಿದೆ ಎಂದು ಮುಖ ಊದಿಸಿಕೊಂಡು. ಅಣ್ಣ, ನೀನೀಗ ಅವಳನ್ನೇ ಹೋಗಿ ಕೇಳಿದರೆ ಅವಳು ನಿನ್ನ ಮಾತಿಗೆ ಎದುರುಕೊಂಡು ಎಲ್ಲ ಸತ್ಯವನ್ನು ಒಪ್ಪಿಕೊಳ್ಳುತ್ತಾಳ ಅಂದುಕೊಂಡಿದ್ದೀಯಾ? ಖಂಡಿತ ಅವಳು ಒಪ್ಪಿಕೊಳ್ಳುವುದಿಲ್ಲ. ಬದಲಿಗೆ ನಮ್ಮ ಜೊತೆ ನಿನಗೂ ಹಿಂಸೆ ಕೊಡ್ತಾಳೆ. ಪ್ಲೀಸ್, ನೀನು ಸುಮ್ಮನೆ ಇದ್ದು ಬಿಡು, ಏನು ಗೊತ್ತಿಲ್ಲದವನಂತೆ. ಪುಟ್ಟ, ಇದರಲ್ಲಿ ಸುಲೋಚನಾ ಆಂಟಿ, ಸುಂದರ್ ಅಂಕಲ್ ಕೈವಾಡ ಇದೆ ಅಂತೀಯ? ಅಣ್ಣ, ಸ್ವಂತ ಮಗಳ ಮುಂದೆ ಅತ್ತೆ ಆಗುವವರಿಗೆ ಬೈದು ಹೊಡೆದು ಕಾಲಿಂದ ದೂಡಿ ಅವರಿಗೆ ಹಿಂಸೆ ಕೊಟ್ಟಾಗ ಸಪೋರ್ಟ್ ಮಾಡಿದವರು ಈಗ ಸುಮ್ಮನೆ ಇರ್ತಾರೆ ಅಂತೀಯ? ನನಗ್ಯಾಕೋ ಅನುಮಾನ ಇದೆ ಅಷ್ಟೆ. ಸಾಕ್ಷಿ ಇಲ್ಲದೆ ಅವರ ಮೇಲೆ ಸುಮ್ಮನೆ ಆರೋಪ ಮಾಡೋಕ್ಕೆ ಆಗಲ್ಲ ಅಣ್ಣ. ಏನಂತೀಯ? ನನಗೆ ಸ್ವಲ್ಪ ಕಾಲಾವಕಾಶ ಕೊಡು. ಹೌದು ಅಭಿ, ಅತ್ತಿಗೆ ಹೇಳಿದ್ದು ಸರಿಯಾಗಿದೆ. ಆತುರದ ನಿರ್ಧಾರ ಸರಿಯಲ್ಲ ಅಣ್ಣ. ನಾನು ದುಡುಕಿ ಮಾಡಿದ ತಪ್ಪಿನಿಂದ ಮುಂದೆ ನನಗೇನು ಕಾದಿದೆಯೋ ರಾಘುಗೆ ಗೊತ್ತಾದರೆ ಅವರ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ. ಸೊ ಮನೆಯಲ್ಲಿ ಆದ ಅನಾಹುತಕ್ಕೆ ನೇತ್ರ ಜೊತೆ ಸೇರಿ ಸುಲೋಚನಾ ಆಂಟಿ, ಸುಂದರ್ ಅಂಕಲ್ ಸಹ ಕೈ ಜೋಡಿಸಿದ್ದೆ ಆದರೆ ಖಂಡಿತ ಅವರ ತಪ್ಪಿಗೆ ಶಿಕ್ಷೆ ಇದ್ದೇ ಇರುತ್ತೆ. ಸರಿ ಕಣ್ರು, ನಿಮ್ಮಿಷ್ಟ. ಆದರೆ ಇದರಿಂದ ರಾಘುಗೇನಾದರೂ ನೋವಾದರೆ ಖಂಡಿತ ನಾನು ನಿಮ್ಮನ್ನು ಕ್ಷಮಿಸುವುದಿಲ್ಲ. ನನಗೆ ರಾಘು ಎಷ್ಟು ಮುಖ್ಯ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಖಂಡಿತ ಅವರಿಗೆ ಸತ್ಯದ ದರ್ಶನ ಮಾಡಿಸ್ತೀನಿ ಅಣ್ಣ, ನೀವೇನು ಯೋಚನೆ ಮಾಡಬೇಡಿ. ಗಮನವೆಲ್ಲ ರಾಘುನ ಕಡೆ ಇದ್ದಿತು. ಅವಳ ತನು ಮನವೆಲ್ಲ ರಾಘುವನ್ನೇ ತುಂಬಿದ್ದ. ಅವನ ಯೋಚನೆಯಲ್ಲಿ ಇದ್ದವಳು ಅವನ ಪ್ರೀತಿಯ ಮಾತು, ಕೈತುತ್ತು, ಅವನ ಸನಿಹವಿಲ್ಲದೆ ಒದ್ದಾಡಿ ಹೋದಳು. ಮನಸ್ಸಿಲ್ಲದ ಮನಸ್ಸಿನಿಂದ ಅಷ್ಟೋ ಇಷ್ಟೋ ಊಟವನ್ನು ಮಾಡುತ್ತಿದ್ದಳು. ಎಲ್ಲರೂ ತಿಂದು ಮುಗಿಸಿದ ಬಳಿಕ ಊಟ ಮಾಡಲಾಗದೆ ಒಮ್ಮೊಮ್ಮೆ ಬರೀ ನೀರು ಕುಡಿದು ಮಲಗುತ್ತಿದ್ದಳು. ಇದನ್ನು ಸ್ವತಃ ಎಷ್ಟೋ ಬಾರಿ ರಾಘು ತನ್ನ ಕಣ್ಣಿನಿಂದಲೇ ನೋಡುತ್ತಿದ್ದನು. ಇತ್ತ ರಾಘುಗೆ ನೆನಪಾಗಿತ್ತು. ಅವಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಯಾವುದನ್ನು ಯೋಚಿಸದೆ ಕೇವಲ ಮನೆಯಲ್ಲಿ ನಡೆದ ಅಹಿತಕರ ಘಟನೆಗಳಿಂದ ಅವಳ ಮೇಲೆ ಅನುಮಾನಗೊಂಡಿದ್ದನಷ್ಟೆ. ರಾಘು ಅವಳಿಗೆ ನೋವು ಮಾಡಿದ್ದನ್ನು ನೆನಪಿಸಿಕೊಂಡ. ಜೊತೆಗೆ ಆದಿ ಅವಳ ಆತ್ಮೀಯ ಸ್ನೇಹಿತ. ಎಂದಿಗೂ ಆದಿತ್ಯನಲ್ಲಿ ಅಸಭ್ಯವಾದ ವರ್ತನೆಯನ್ನು ರಾಘು ಕಂಡಿರಲಿಲ್ಲ. ಆದಿತ್ಯನ ಮೇಲೆ ಅವನಿಗೆ ಗೌರವ ಕೂಡ ಇತ್ತು. ಬೆಂಗಾವಳಾಗಿ ಸದಾ ಅವಳ ಜೊತೆಯಲ್ಲಿದ್ದನು. ಹಾಗಾಗಿ ನೇತ್ರ ಹೇಳಿದ ಮಾತನ್ನು ನಂಬಲಿಲ್ಲ. ಅವಳ ಜೊತೆ ಮಾತನಾಡಬೇಕೆಂದುಕೊಂಡವ ತನ್ನ ಉಸಿರನ್ನು ನೋಡಲು ಅವಸರವಾಗಿ ಮನೆಗೆ ಬಂದನು. ಮಾನಸಿಕವಾಗಿ ಇನ್ನೊಂದು ಹೋದಳು. ಅವನ ತಿರಸ್ಕಾರದಿಂದ, ಜೊತೆಗೆ ತಾನು ಅವಿವೇಕಿಯಾಗಿ ಮಾಡಿದ ತಪ್ಪಿನಿಂದ ಕಂಗಾಲಾಗಿ ಹೋಗಿದ್ದಳು. ಆಗೊಮ್ಮೆ ಈಗೊಮ್ಮೆ ತಿನ್ನುತ್ತಿದ್ದಳಷ್ಟೆ. ಸುಸ್ತಿನಿಂದ ಮಂಚದ ಮೇಲೆ ಕುಳಿತು ದಿಂಬಿಗೆ ಹೊರಗೆ ಕೂತಿದ್ದಳು. ಅವಳ ಬಳಿ ಬಂದವ ಕಂದ ಎಂದು ಕೂಗಿದ. ಬಂದಿದ್ದನ್ನು ಕಂಡವಳೆ, ರೀ ಸಾರಿ, ಅದು ನಾನು ಸಾರಿ ಎಂದವಳೆ ತಡಬಡಾಯಿಸಿ ಎದ್ದು ಅಲ್ಲಿಂದ ಹೊರಡಲು ಅನುವಾದಳು. ಹಿಂದೊಮ್ಮೆ ಹೇಳಿದ್ದನಲ್ಲ, ನನ್ನ ಸನಿಹ ಬರಬೇಡ, ನನ್ನ ಪಕ್ಕ ಸುಳಿಯಬೇಡ, ನೆಲದಲ್ಲಿ ಬಿದ್ದಿರು ಎಂದು. ಅದಕ್ಕಾಗಿ ಹೊರಡುವವಳಿದ್ದಳು. ಅವಳನ್ನು ಬರಸೆಳೆದವ ಅಪ್ಪಿಬಿಟ್ಟ. ಅವನ ಕಣ್ಣೀರು ಅವಳ ಬೆನ್ನನ್ನು ಸೋಕುತ್ತಿತ್ತು. ರೀ ಏನಾಯ್ತು ಎಂದು ಅವನ ಬೆನ್ನು ಸವರಿ ಕೇಳುತ್ತಿದ್ದಳು. ಅಳುತ್ತಲೇ ಇದ್ದನವ. ರಾಘು ಮಾತಾಡಿ ಎಂದವಳ ಕಣ್ಣು ಸಹ ತುಂಬಿತ್ತು. ಕಂದ, ಐ ಆಮ್ ಸಾರಿ ಕಣೋ ಎಂದವ ಅವಳ ಕಣ್ಣೀರು ಒರೆಸಿ ಅವಳನ್ನು ಮಂಚದ ಮೇಲೆ ಕೂರಿಸಿ ಅವಳ ಮಡಿಲಿನಲ್ಲಿ ತಲೆ ಇಟ್ಟನು. ರೀ ಯಾಕೆ ಅಳ್ತಿದ್ದೀರಾ? ಏನಾಯಿತು? ಪ್ಲೀಸ್ ಕಂದ, ಏನೂ ಕೇಳಬೇಡ, ನನ್ನನ್ನು ಸ್ವಲ್ಪ ಹೊತ್ತು ಸುಮ್ಮನೆ ಇರು ಎಂದವ ಕಣ್ಣು ಮುಚ್ಚಿ ಮಲಗಿದ. ಅವನ ಮಾತಿಗೆ ಸುಮ್ಮನಾದವಳು ಅವನ ತಲೆ ಕೂದಲಲ್ಲಿ ಕೈ ಆಡಿಸಿ ತಲೆ ಸವರುತ್ತಿದ್ದಳು. ಹಾಗೇ ನಿದ್ದೆ ಹೋದ. ಅಂಜು ಅಭಿ ರಾಘುನ ರೂಮಿಗೆ ಬಂದರು ಮೆಲ್ಲನೆ. ಅವರನ್ನು ನೋಡಿ ಏನು ಮಾತನಾಡಬೇಡಿ ಎಂದು ಸನ್ನೆ ಮಾಡಿದಳು. ಸರಿ, ನಾವು ಅಣ್ಣನ ನೋಡೋಕೆ ಬಂದಿದ್ದು. ಅವರು ಎದ್ದ ಮೇಲೆ ಇಬ್ಬರು ಒಟ್ಟಿಗೆ ಊಟ ಮಾಡಿ ಹತ್ತಿಗೆ ಎಂದು ಹೊರಟಳು.
ಅವಳಿಗೆ ಇದೆಲ್ಲ ಕನಸೋ ನನಸೋ ಎಂಬ ಗೊಂದಲದ ಜೊತೆಗೆ ಖುಷಿಯೂ ಆಯಿತು ರಾಘುನ ನಡವಳಿಕೆಗೆ. ಅವನು ಮಲಗಿದ್ದನು. ಗಮನಿಸಿದವಳೆ, ಎಷ್ಟು ಮುದ್ದಾಗಿದ್ದಾರೆ ಇವರು, ನೋಡೋಕೆ ಒಳ್ಳೆ ಹೀರೋ ಥರ ಇದ್ದಾರೆ, ಮಗುವಿನಂಥ ಪರಿಶುದ್ಧ ಮನಸ್ಸು ಇವರದು. ನನ್ನ ತುಂಬ ಪ್ರೀತಿ ಮಾಡ್ತಿದ್ದವರು ಯಾಕೆ ಸಡನ್ನಾಗಿ ಹಾಗೆ ನಡೆದುಕೊಂಡರು ನನ್ನ ಹತ್ರ? ಯಪ್ಪ, ಬಹುಶಃ 2 ತಿಂಗಳೇ ಆಗಿರಬಹುದು ಅವರು ನನ್ನ ಹತ್ರ ಮಾತಾಡಿ. ಯಪ್ಪ, ಅದೊಂದು ನರಕವೇ ಸರಿ. ಯಾಕಿರಬಹುದು ಅವರು ಹಾಗೆ ನಡೆದುಕೊಂಡಿರುವುದಕ್ಕೆ ಏನೋ ಬಲವಾದ ಕಾರಣ ಇದ್ದೇ ಇರುತ್ತೆ. ಸಮಯಾವಕಾಶಕ್ಕಾಗಿ ಬಹುಶಃ ಕಾಯುತ್ತಿರಬಹುದು ಏನೋ. ಅವರು ಹೇಳೋವರೆಗೂ ನಾ ಏನನ್ನು ಕೇಳುವುದಿಲ್ಲ. ಆದರೆ ಸದ್ಯದಲ್ಲಿ ಆ ನೇತ್ರಾನ ಬಗ್ಗೆ ತಿಳಿದು ಎಲ್ಲರಿಗೂ ಅವಳ ಇನ್ನೊಂದು ಮುಖದ ಪರಿಚಯ ಮಾಡಿಸಬೇಕೆಂದುಕೊಂಡವಳೆ ನವಿಗೆ ಕಾಲ್ ಮಾಡಿದಳು. ಬಾಲ್ಕನಿಗೆ ಬಂದು, ಹಲೋ ನವೀನ್. ಏಳೆ ರೌಡಿ ಬೇಬಿ, ಹೇಗಿದ್ದೀಯಾ? ಲೋ ಬೇಡ ನೋಡು, ಸುಮ್ಮನೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿದ್ಯಾ? ಇದೆಲ್ಲ ಚೆನ್ನಾಗಿರೋದಿಲ್ಲ ನೋಡು. ಆದಿಗೆ ಹೇಳ್ತೀನಿ ಮಗನೇ, ನಿನ್ನ ಬುರುಡೆಗೆ ಬಿಸಿ ನೀರು ಕಾಯಿಸ್ತಾನೆ, ಅಷ್ಟೇ ಹುಷಾರು. ರೌಡಿ ಬೇಬಿ, ಏನು ವಿಷಯ ಹೇಳು, ಡೈರೆಕ್ಟಾಗಿ ಮ್ಯಾಟರ್ಗೆ ಬಾ. ನವಿ, ಬಿ ಸೀರಿಯಸ್, ಡೋಂಟ್ ಬಿ ಸಿಲ್ಲಿ. ಓಕೆ ಬಾಬಾ, ಸಾರಿ ತಪ್ಪಾಯಿತು, ಏನು ಹೇಳು. ನೇತ್ರ ಮನೆಗೆ ವಾಪಸ್ ಬಂದಿದ್ದಾಳೆ ನವೀನ್. ಆರು, ಏನೇ ಹೇಳ್ತಿದ್ಯಾ ನೀನು? ಇಷ್ಟು ದಿನ ಎಲ್ಲಿದ್ಲು? ಯಾವಾಗ ಬಂದ್ಲು? ಹೇಗೆ ಬಂದ್ಲು? ಹೌದು ನವೀನ್, ಅವಳು ಮನೆಗೆ ಬಂದು ಹತ್ತತ್ತಿರ 2 ತಿಂಗಳ ಮೇಲಾಯಿತು ಎಂದವಳೆ ಅಂಜು ಹೇಳಿದ್ದನ್ನು ಹೇಳಿ ಮುಗಿಸಿದಳು. ವಾಟ್? ಅರೆ ಏನಿದು? ಎಷ್ಟೆಲ್ಲ ಮನೆ ಹಾಳು ಕೆಲಸ ಮಾಡಿದ್ದಾಳ ಅವಳು, ನಂಬೋಕೆ ಆಗ್ತಿಲ್ವಲ್ಲೋ. ಅವಳಿಗೆ ನಾವು ಅಷ್ಟೆಲ್ಲ ಟಾರ್ಚರ್ ಕೊಟ್ಟರು ಇವಳು ತನ್ನ ಹಳೆ ಚಾಳಿ ಬಿಟ್ಟಿಲ್ವಾ? ಗೊತ್ತಿಲ್ಲ, ಆದರೆ ಮನೆಯಲ್ಲಿ ಆಗಿದ್ದಕ್ಕೆಲ್ಲ ಇವಳೆ ಕಾರಣ ಅಂತ ನನಗೂ ಬಲವಾಗಿ ಅನಿಸ್ತಿದೆ. ಅದಕ್ಕೆ ನಿನಗೆ ಕಾಲ್ ಮಾಡಿದ್ದು. ಅವಳು ಮಾತು ಮುಂದುವರಿಸುವ ಮೊದಲೇ, ಹಾಗಾದರೆ ಅವಳನ್ನು ಮತ್ತೆ ಕಿಡ್ನಾಪ್ ಮಾಡು ಅಂತೀಯಾ? ನವೀನ್, ನಾ ಹೇಳಿದ್ದನ್ನು ಫಸ್ಟ್ ಕೇಳು. ಈ ಥರ ಮಧ್ಯೆ ಮಾತಾಡಿ ನನಗೆ ಕೋಪ ಬರಿಸ್ಬೇಡ. ಸರಿ ಹೇಳು. ಫಸ್ಟ್ ಅವಳ ಕಾಲ್ ಡೀಟೇಲ್ಸ್ ಚೆಕ್ ಮಾಡು. ಹಾಗೆ ಅವಳ ಹಿಂದೆ ನಮ್ಮವರನ್ನು ಬಿಟ್ಟಿರು. ನನಗೆ ಅಪ್ಡೇಟ್ ಕೊಡ್ತಾ ಇರು. ಮನೆಯಲ್ಲಿ ಇರುವಾಗ ನಾವು ಅವಳ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಇದನ್ನು ಮೊದಲೇ ಯಾಕೆ ಹೇಳಿಲ್ಲ ನೀನು? ನೀ ಡೆಲ್ಲಿಗೆ ಹೋಗಿದ್ಯಲ್ಲ ನವಿ, ನಾ ಹೇಗೆ ಹೇಳೋಕ್ಕಾಗ್ತಿತ್ತು ನಿನಗೆ? ನೀನು ಹೋಗಿದ್ದ ಕೆಲಸ ಮುಗಿಸಿ ಬಾ, ಅಲ್ಲಿಯವರೆಗೂ ಐ ಕ್ಯಾನ್ ಮ್ಯಾನೇಜ್. ಸರಿ ಕಣೆ ಕೋತಿ, ಹುಷಾರು ಎಂದ. ನವಿ ಎಂದು ಕೂಗಿದ್ದಷ್ಟೇ ಅತ್ತಲಿಂದ ನಗುತ್ತಾ ಫೋನ್ ಇಟ್ಟನು. ಸಣ್ಣ ನಿದ್ರೆಯಿಂದ ಎದ್ದ ರಾಘು ಆರುಗಾಗಿ ಹುಡುಕಾಡಿದನು. ಅವಳು ಬಾಲ್ಕನಿಯಲ್ಲಿ ಇದ್ದಿದ್ದನ್ನು ಗಮನಿಸಿದವ ಅವಳನ್ನು ಹಿಂದಿನಿಂದ ಬಳಸಿ ಅವಳ ಭುಜದ ಮೇಲೆ ಗಲ್ಲ ಹೂರಿದನು. ಅವ ಬಂದದ್ದು ಅರಿವಾಗಿ, ರೀ ಎದ್ರ, ಫ್ರೆಶ್ ಅಪ್ ಆಗಿ ಬನ್ನಿ, ಊಟಕ್ಕೆ ಹೋಗೋಣ, ಆಗಲೇ ಎಲ್ಲರದು ಊಟ ಆಗಿದೆ. ಸರಿ ಕಂದ ಎಂದವ ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಹಣೆಗೆ ಮುತ್ತಿಟ್ಟು ಫ್ರೆಶ್ ಅಪ್ ಆಗಲು ಹೋದ. ಆಗಲೇ ಎಲ್ಲರದು ಊಟ ಆಗಿದ್ದರಿಂದ ಅವನೊಬ್ಬನಿಗೆ ಬಡಿಸಿದಳು. ಕಂದ, ನೀನು ಬಾ, ಊಟ ಮಾಡು, ನಾನೊಬ್ಬನಿಗೆ ಬಡಿಸ್ತಿದ್ಯಲ್ಲ. ಅದು ರೀ, ನಾನು ಊಟ ಅದು ಆಮೇಲೆ ಮಾಡ್ತೀನಿ. ರಾಘುನ ಕೈ ತುತ್ತು ತಿನ್ನಬೇಕೆಂದುಕೊಂಡಳು ಮನಸ್ಸಲ್ಲಿ. ಅವಳನ್ನು ನೋಡಿದವ ಅವಳ ಮನ ಓದಿದವನಂತೆ, ಸರಿ ಕಂದ ಬಾಯಿಲಿ ಎಂದವ ಅವಳನ್ನು ಕರೆದುಕೊಂಡು ಹೋದ ಬಾಲ್ಕನಿಗೆ. ಅವರಿಬ್ಬರನ್ನು ಆ ರೀತಿ ನೋಡಿದ ನೇತ್ರ, ಇಷ್ಟು ಬೇಗ ಮತ್ತೆ ಹೊಂದಾಗಿ ಬಿಟ್ರ ಎಂದು ದೊಡ್ಡದಾಗಿ ಆಶ್ಚರ್ಯದಿಂದ ನೋಡಿ ಕಾಲಪ್ಪಳಿಸಿಕೊಂಡು ಹೋದಳು ತನ್ನ ಕಾರ್ಯ ಪರಿಸದಿದ್ದಕ್ಕೆ ಪರಿಣಾಮವಾಗಿ. ನಂತರ ಜೋಕಾಲಿಯ ಮೇಲೆ ಅವಳನ್ನು ಕೂರಿಸಿ ಅವಳಿಗೆ ತುತ್ತಿಟ್ಟನು. ಅದನ್ನು ನೋಡಿದವಳ ಕಣ್ಣಂಚು ಒದ್ದೆಯಾಯಿತು. ಕಂದ, ಯಾಕೋ ಅಳ್ತಿದ್ಯಾ? ಕಣ್ಣೊರೆಸಿ ಕೇಳಿದ. ಏನಿಲ್ಲ ರೀ ಎಂದವಳು ಅವ ಕೊಟ್ಟ ತುತ್ತನ್ನು ಪೂರ್ತಿ ಖಾಲಿ ಮಾಡಿ ಮುಗಿಸಿದಳು. ಅವನ ಕೈ ತುತ್ತಿಲ್ಲದೆ ಸರಿಯಾಗಿ ಊಟ ಮಾಡುತ್ತಾ ಇರಲಿಲ್ಲ. ಆದರೆ ಹೊಟ್ಟೆ ಕೇಳಬೇಕಲ್ಲ, ಅದಕ್ಕೆ ಅಲ್ಪ ಸ್ವಲ್ಪ ತಿಂದು ಬಿಡುತ್ತಿದ್ದಳು. ನಂತರ ತಾನು ಜೋಕಾಲಿಯ ಮೇಲೆ ಕೂತು ಅವಳನ್ನು ಮಡಿಲಲ್ಲಿ ಕೂರಿಸಿಕೊಂಡವ ಇಷ್ಟೊಂದು ಹಸಿವಿದ್ದುಕೊಂಡು ಆಮೇಲೆ ಊಟ ಮಾಡ್ತೀನಿ ಅಂದೆ ಅಲ್ವಾ? ರೀ ಸಾರಿ ಎಂದವಳ ಮಾತು ಕೇಳಿದವ, ಸಾರಿ ಕಣೋ, ತಪ್ಪು ಮಾಡಿದ್ದು ನಾನು, ನೀನಲ್ಲ. ನಿನಗೆ ಸಾರಿ ಕೇಳಬೇಕಾಗಿರೋದು ಸಹ ನಾನು. ಸಾರಿ ಕಣೋ, ತಪ್ಪು ಮಾಡಿದ್ದು ನಾನು, ನೀನಲ್ಲ. ನಿನಗೆ ಸಾರಿ ಕೇಳಬೇಕಾಗಿರೋದು ಸಹ ನಾನು. ಸಾರಿ ಕಣೋ ಕಂದ,
ನಿನಗೆ ತುಂಬ ನೋವು ಕೊಟ್ಬಿಟ್ಟೆ, ನಿನಗೆ ಹೊಡೆದು ಮಾಡಿಬಿಟ್ಟೆ. ನಾನು ನಿನ್ನ ಹತ್ರ ಮೃಗದ ಥರ ನಡ್ಕೊಂಡೆ, ದಯವಿಟ್ಟು ನನ್ನ ಕ್ಷಮಿಸಿಬಿಡು ಕಂದ ಎಂದವ ಅವಳನ್ನಪ್ಪಿ ಅತ್ತನು. ಅವಳು ಸಹ ಅವನೆದೆ ಕೊರಗಿ ಅವನ ಶರ್ಟನ್ನು ತೋಯಿಸಿದಳು. ಕಂದ, ಅಳ್ತಿದ್ಯೇನೋ? ಸಾಕು ಮಾಡು, ನಿಲ್ಲಿಸು. ಹರಿ, ಅವತ್ತು ಯಾರು ಅಂತ ನಿಮಗೆ ಹೇಳೋದಕ್ಕೆ ನೀವು ಚಾನ್ಸೇ ಕೊಡಲಿಲ್ಲ. ಬಟ್ ಇವತ್ತು ನಾನು ಮಾತಾಡಲೇಬೇಕು. ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ನಿಮಗೆ ಮೋಸ ಮಾಡಬೇಕು ಅಂತ ನಿಮ್ಮನ್ನು ಮದುವೆಯಾದದ್ದಲ್ಲ. ನಿಮ್ಮನ್ನು ಮದುವೆ ಆಗಬೇಕು ಅಂತ ಉದ್ದೇಶನೂ ನನಗೆ ಬಂದಿರಲಿಲ್ಲ. ನಿಮಗೆ ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ನೀವು ನನ್ನನ್ನು ನಂಬ್ತೀರಾ? ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಖಂಡಿತ ಇದೆ ಕಣೋ ಕಂದ. ನೀನು ಯಾರು, ಏನು, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ನೀನು ಹೇಳೋವರೆಗೂ ನಾನೇನು ಕೇಳೋದಿಲ್ಲ, ಸರಿನಾ? ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಥ್ಯಾಂಕ್ ಯು ರಾಘು ಎಂದಳು. ಅವನ ಕೆನ್ನೆಗೆ ಮುತ್ತಿಟ್ಟು, ಏನು ಬಡಪಾಯಿ ಹುಡುಗನ ಮೇಲೆ ಪ್ರೀತಿ ಹುಕ್ಕಿ ಹರಿತಿದೆ? ನಾನು ನನ್ನ ಗಂಡನಿಗೆ ಮುತ್ತು ಕೊಟ್ಟಿದ್ದು ಬೇರೆ ಯಾರಿಗೂ ಅಲ್ಲ. ಸರಿ ಮೇಡಮ್, ಅದಕ್ಕೆ ಯಾಕೆ ಮುಖ ಊದಿಸಿಕೊಳ್ತೀರಾ? ಹಾಗೇನೂ ಇಲ್ಲ, ಬನ್ನಿ, ನನಗೆ ನಿದ್ದೆ ಬರ್ತಿದೆ. ಸರಿ ಕಂದ, ಬಾ ಎಂದವ ಅವಳನ್ನು ಎತ್ತಿಕೊಂಡು ಹಾಸಿಗೆ ಮೇಲೆ ಹುರುಳಿದ. ರೀ, ನಾನು ಅದು ಇಲ್ಲಿ ನಿಮ್ಮ ಜೊತೆ ಮಲ್ಕೊಳ್ಳೋದಾ? ನಿಜ ನೀವು ನನ್ನ ಕ್ಷಮಿಸಿದ್ದೀರಾ ಎಂದಳು ಅನುಮಾನದಿಂದ. ಕಂದ, ನಿಜ ಹೇಳು, ನಿನಗೆ ಯಾರು ಪೊಲೀಸ್ ಕೆಲಸ ಕೊಟ್ಟವರು? ರೀ, ಯಾಕೆ ಕೇಳ್ತಿದ್ದೀರಾ? ಅಲ್ವೇ ಕಂದ, ನಾನು ನನ್ನ ಹತ್ರನೇ ಮಲಗಿಸಿಕೊಳ್ಳೋಣ ಅಂತ ಕಷ್ಟಪಟ್ಟು ನಿನ್ನ ಭಾರ ತಡ್ಕೊಂಡು ಎತ್ಕೊಂಡು ಬಂದರೆ ಕ್ಷಮಿಸಿದ್ದೀರಾ ಅಂತ ಕೇಳ್ತಿದ್ಯಲ್ಲ. ನಿನಗೆ ನಾನು ಇಷ್ಟೊತ್ತು ನಿನ್ನ ಮುದ್ದಾಡಿ ನಿನಗೆ ತುತ್ತು ಮಾಡಿ ಇಟ್ಟಿದ್ದೀನಿ ಅಂದರೆ ಅದರ ಅರ್ಥ ನಾನು ನಿನ್ನ ಕ್ಷಮಿಸಿದ್ದೀನಿ ಅಂತ ಅರ್ಥ ತಾನೆ? ಅಯ್ಯೋ ಹೌದಲ್ವ ಎಂದವಳೆ. ಏನೋ ನೆನಪಾಗಿರಿ, ನೀವು ಆಗಲೇ ಹೇಳಿದ್ರಲ್ಲ, ಏನದು ಇನ್ನೊಮ್ಮೆ ಹೇಳಿ. ಏನು ಹೇಳಿದೆ ಅಂದರೆ ನಿನ್ನ ಭಾರ. ಅಲ್ಲಿಗೆ ನಾಲಿಗೆ ಕಚ್ಚಿಕೊಂಡು ಅವಳ ಕಡೆ ನೋಡಿದ. ಅವಳು ಸೊಂಟದ ಮೇಲೆ ಕೈ ಇಟ್ಟು ಅವನನ್ನೇ ದುರುಗುಟ್ಟಿ ನೋಡುತ್ತಿದ್ದಳು. ಅದು ಚಾರಿ, ಏನೋ ಬಾಯಿ ತಪ್ಪಿ ಅಂದು ಬಿಟ್ಟೆ ಎಂದ ತಲೆ ಕೆರೆದುಕೊಂಡು. ಮನಸ್ಸಲ್ಲಿ ಇದ್ದುದೇ ಅಲ್ವ ಬಾಯಿಂದ ಬರೋದು. ಅವಳನ್ನು ಕಾಡಿಸುವ, ಅದು ನಿಜಾನೇ ಬಿಡು ಎಂದವನಿಗೆ ಪಿಲ್ಲೋ ತೆಗೆದುಕೊಂಡು ಬಾರಿಸಿದಳು. ಬಜಾರಿ ರಾಕ್ಷಸಿ, ಯಾಕೆ ಹೊಡೆದೆ? ಮತ್ತೆ ನಾನು ಬಜಾರಿನ ರಾಕ್ಷಸಿನ ಎಂದಳು ದೊಡ್ಡ ಕಣ್ಣು ಬಿಟ್ಟುಕೊಂಡು. ಹೌದು, ನೀನು ನನ್ನ ಮುದ್ದು ಬಜಾರಿ, ನನ್ನ ಮುದ್ದು ಕೂಳ್ಮೂಟೆ ಎಂದ ಅವಳ ಕೆನ್ನೆಗೆ ಮುತ್ತಿಟ್ಟು. ಮಾತನಾಡಬೇಡಿ ನೀವು, ನನ್ನ ಹತ್ರ ಬರಬೇಡಿ ಎಂದು ಸೋಫಾದ ಕಡೆ ಮುಖ ಮಾಡಿದವಳನ್ನು ಎಳೆದ ಎಳೆದರ ಬಸಕ್ಕೆ ಅವಳು ಬೀಳುವುದಲ್ಲದೆ ಅವನು ಸಹ ಬಿದ್ದ. ಇಬ್ಬರ ಕಣ್ಣುಗಳು ಬೆಸೆದಿತ್ತು. ಅವಳ ಕೊರಳಿನಲ್ಲಿ ಮುಖ ಹುದುಗಿಸಿದವ ಮುತ್ತಿಟ್ಟ. ಅವಳಿಗೂ ನಾಚಿಕೆ ಆವರಿಸಿತು. ಅವನ ಪ್ರೀತಿ ಭರಿತ ನೋಟವನ್ನು ಎದುರಿಸಲಾಗದೆ ಪಕ್ಕಕ್ಕೆ ಹೊರಳಿದಳು. ಆಗಲೇ ಅವಳ ಮುಖ ನಾಚಿ ನೀರಾಗಿ ಕೆಂಬಣ್ಣಕ್ಕೆ ತಿರುಗಿತು. ಅವಳ ಮುಜುಗರವನ್ನು ಅರಿತವ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು, ಕಂದ, ನಾನು ಅವತ್ತೇ ಹೇಳಿದ್ದೆ, ನೀನು ಒಪ್ಪಿಗೆ ಇಲ್ಲದೆ ಮುಂದುವರಿಯೋದಿಲ್ಲ ಅಂತ. ಏನೋ ಗೊತ್ತಿಲ್ಲದೆ ಮುತ್ತು ಕೊಟ್ಟೆ ಅಷ್ಟೆ. ಪ್ಲೀಸ್ ಕಣೋ, ಅಳಬೇಡುವ. ನನಗೆ ಗೊತ್ತು ಇಬ್ಬರಿಗೂ ಸಮಯಾವಕಾಶ ಬೇಕು ಅಂತ. ಇನ್ನೊಮ್ಮೆ ಹೀಗೆ ರಿಪೀಟ್ ಆಗಲ್ಲ, ತಪ್ಪಾಯ್ತು ಕಂದ ಎಂದವ ಕಣ್ಣೊರೆಸಿ ಅವಳನ್ನು ಎದೆಯ ಮೇಲೆ ಮಲಗಿಸಿಕೊಂಡು ತಲೆ ತಟ್ಟುತ್ತಿದ್ದ. ಸುಮಾರು ಸಮಯದ ನಂತರ ಬಿಕ್ಕಳಿಸಲು ಶುರು ಮಾಡಿದಳು. ನಿದ್ದೆಗಣ್ಣಿನಲ್ಲಿ, ರಾಘು ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡಿ. ಖಂಡಿತ ನೀವು ಇಲ್ಲದೆ ನಾನಿಲ್ಲ. ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಅವಳ ಬಿಕ್ಕಳಿಸುವಿಕೆಗೆ ಎಚ್ಚರ ಆದವ. ಪುಟ್ಟ ಎದ್ದೇಳೋ, ಏನಾಯ್ತಮ್ಮ ಎಂದ ಅವನ ಕೂಗಿಗೆ ಎದ್ದವಳೇ. ರೀ, ನಾನು ಬಿಟ್ಟು ಹೋಗಬೇಡಿ, ನಾನೇನು ತಪ್ಪು ಮಾಡಿಲ್ಲ. ಅವನನ್ನು ಅಪ್ಪಿ ಬಿಕ್ಕುತ್ತಿದ್ದಳು. ಪುಟ್ಟ, ಕನಸೇನಾದರೂ ಕಂಡ? ಯಾಕಿಷ್ಟು ಬೆವರ್ತಾ ಇದೆಯಾ? ಸುಮ್ಮನಾಗೋ, ಇಲ್ಲ ಅಂದರೆ ನೋಡು, ಆವಾಗ ನಿಲ್ಲಿಸಿದ್ದನ್ನು ಈಗ ಕಂಟಿನ್ಯೂ ಮಾಡ್ತೀನಿ ಎಂದವ ಅವಳಿಗೆ ಕಣ್ಣು ಹೊಡೆದ. ಏನೂ ಬೇಕಾಗಿಲ್ಲ, ಸುಮ್ಮನೆ ಬಿದ್ಕೊಳ್ಳಿ ಎಂದವಳನ್ನು ಇನ್ನಷ್ಟು ಹತ್ತಿರ ಎಳೆದುಕೊಂಡು ಮಲಗಿಸಿದ. ಅವಳನ್ನು ಅವನಿಗೆ ಮಲಗಿಸಿಕೊಂಡವ ಅವಳ ತಲೆ ನೆವರಿಸುತ್ತಾ ಯೋಚನೆಗೆ ಬಿದ್ದ. ಇವಳ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೇನೆ ನಾನು. ಎಷ್ಟೆಲ್ಲ ಹಿಂಸೆ ಕೊಟ್ಟೆ ಈ ಹುಡುಗಿಗೆ. ನನಗೆ ಆಸ್ಪೆ ಏನಾದರೂ ಹೇಳದೆ ಇದ್ದಿದ್ರೆ, ಓ ಗಾಡ್, ನಾನು ಇನ್ನು ಎಷ್ಟು ಹಿಂಸೆ ಮಾಡ್ತಾ ಇದ್ನೋ ಈ ಪಾಪದ ಹುಡುಗಿಗೆ. ಇವಳ ಹಿಂದೆ ಸ್ಪೈ ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದೆ ನಾನು. ಆ ಸ್ಪೈ ಹೇಳಿರೋ ಪ್ರಕಾರ ಇವಳು ಯಾವ ದುರುದ್ದೇಶ ಇಟ್ಟುಕೊಂಡು ಕೂಡ ಇಲ್ಲಿಗೆ ಬಂದಿಲ್ಲ ಅಂದರೆ ಇವಳಿಂದ ನಮಗೆ ತೊಂದರೆ ಅಂತ ಸುಮ್ಮನೆ ತಪ್ಪು ತಿಳ್ಕೊಂಡಿದ್ದೆ. ಇವಳು ಇವತ್ತು ಕೂಡ ಅವಳ ಬಗ್ಗೆ ಏನೋ ಹೇಳಬೇಕು ಅಂತ ಬಂದ್ಲು. ಅದೇನು ಅಂತ ನಾನು ಕೇಳಬೇಕಿತ್ತು. ಮರೆತು ಬಿಟ್ಟೆ. ಇವಾಗಲೇ ಹೆಬ್ಬಿಸಿ ಕೇಳಲ್ಲ. ಬೇಡ ಪಾಪ, ನಿದ್ದೆ ಮಾಡಲಿ. ಎಷ್ಟು ದಿನ ನಿದ್ದೆ ಇಲ್ಲದೆ ಕಳೆದಿದ್ದಾಳೆ ಪಾಪಜ್ಜಿ. ಏನೇ ಇದ್ರೂ ನಾಳೆ ಮಾತಾಡ್ತೀನಿ. ಅವಳ ಹಣೆಗೆ ಮುತ್ತಿಟ್ಟು ಅವನು ನಿದ್ರಾದೇವಿ ಮಡಿಲಿಗೆ ಜಾರಿದ. ಮುಂಜಾನೆಯ ಸೂರ್ಯ ಕಿರಣಗಳು ಅವಳಿಗೆ ಉಲ್ಲಾಸವನ್ನು ತಂದಿತ್ತು. ಇಷ್ಟು ದಿನ ಮನಸ್ತಾಪ, ಅನುಮಾನಗಳೆಲ್ಲವೂ ದೂರಾಗಿದ್ದವು. ಅದೆಷ್ಟು ದಿನಗಳವರೆಗೂ ಸ್ವತಃ ಅವರಿಗೆ ತಿಳಿದಿರಲಿಲ್ಲ.
ಎಚ್ಚರವಾದವಳೆ ಅವಳನ್ನು ತಬ್ಬಿ ಮಲಗಿದ್ದ ಗಂಡನ ಕಡೆ ದೃಷ್ಟಿ ಹಾಯಿಸಿ ಯೋಚನೆಗೆ ಬಿದ್ದಳವಳು. ಒಂದು ದಿನದಲ್ಲಿ ನನ್ನ ಜೀವನ ಹೇಗಲ ಬದಲಾಯಿತು. ಸ್ವತಃ ನನಗೇನೆ ನಂಬೋಕೆ ಆಗ್ತಿಲ್ಲ. ಬಯಸದೆ ಬಂದ ಈ ಮೂರು ನೆನಪಿನ ಗಂಟು ಇಂದು ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಿದ ರಾಗು. ಇನ್ನೊಮ್ಮೆ ನಿಮ್ಮೆಲೆ ಅನುಮಾನಪಟ್ಟು ದ್ವೇಷ ಇಟ್ಕೊಂಡು ಬಂದ ನಾನು ಅಂದಿನ ಪರಿಸ್ಥಿತಿಗೆ ಕಟ್ಟು ಬಿದ್ದು ನಿಮ್ಮನ್ನು ಮದುವೆಯಾದೆ. ಆದರೆ ಇವತ್ತು ನೀವು ನನ್ನ ಜೀವನದ ಒಂದು ಭಾಗ ಆಗಿದ್ದೀರಾ ಅನ್ನೋದನ್ನು ಊಹಿಸಿಕೊಳ್ಳೋಕೆ ಆಗ್ತಿಲ್ಲ. ನನಗೆ ಇದೆಲ್ಲ ಕನಸು ನನಸು ಒಂದು ತಿಳಿತಿಲ್ಲ ನನಗೆ. ನಿಮ್ಮನ್ನು ದ್ವೇಷ ಮಾಡ್ತಿದ್ದೋಳು ಇವತ್ತು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಅಂದರೆ ಯಾರು ನಂಬಲ್ಲ ಅನಿಸುತ್ತೆ. ಸ್ವತಃ ನನಗೆ ನಂಬೋಕೆ ಆಗ್ತಿಲ್ಲ ಎಂದವಳು ಅವನನ್ನು ಮತ್ತಷ್ಟು ಒತ್ತರಿಸಿಕೊಂಡು ಮಲಗಿದಳು. ಕಂದ, ಏನೋ ಮುದ್ದು ಜಾಸ್ತಿ ಆಯ್ತು ನನ್ನ ಮೇಲೆ. ರೀ, ನೀವು ಇನ್ನೂ ಎಚ್ಚರವಾಗೇ ಇದ್ರಾ? ಹೌದು ಕಂದ, ನನ್ನ ಹುಡುಗಿ ನನ್ನ ಎದೆಗೂಡಲ್ಲಿ ಹೀಗೆ ಒತ್ತರಿಸಿಕೊಂಡು ಅಪ್ಪುವಾಗ ನನಗೆ ಹೇಗೆ ನಿದ್ದೆ ಬರುತ್ತೆ ಹೇಳು. ಇನ್ನಷ್ಟು ಅವಳನ್ನು ಅಪ್ಪಿಕೊಂಡು ಮುದ್ದು ಮಾಡೋಣ ಅನಿಸುತ್ತೆ. ರೀ ಬಿಡ್ರಿ, ನಾನು ಕೆಳಗೆ ಹೋಗಬೇಕು. ಯಾಕೋ ಇನ್ನೂ ಸ್ವಲ್ಪ ಹೊತ್ತು ಮಲಗಬಹುದಲ್ವಾ? ಮನೆ ಸೊಸೆ ತಡವಾಗಿ ಎದ್ದರೆ ಏನಂದುಕೊಳ್ಳೋದಿಲ್ಲ. ನಾ ಹೋಗಬೇಕು ಬಿಡಿ, ಕೆಲಸ ಇದೆ. ಕಂದ, ಇಷ್ಟು ದಿನದಲ್ಲಿ ಯಾರಾದರೂ ಏನಾದರೂ ಅಂದುಕೊಂಡಿದ್ದಾರಾ ನಿನ್ನ ಬಗ್ಗೆ? ಕೆಲಸ ಮಾಡೋಕೆ ಅಮ್ಮ ಗೌರಮ್ಮ ಆಂಟಿ ಎಲ್ಲ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಮಲಗೋ. ನಿನ್ನ ಹೀಗೆ ಅಪ್ಪಿಕೊಂಡು ಮಲಗಿ ಎಷ್ಟು ದಿನ ಆಗಿತ್ತು ನೋಡು. ಊಟ ತಿಂಡಿ ಮಾಡದೆ ಹೇಗೆ ಸರಗೋಗಿದ್ಯಾ? ಸಾರಿ ಕಣೋ, ನೀನು ಈ ಥರ ಇರೋದಕ್ಕೆ ನಾನೇ ಕಾರಣ ಅಲ್ವಾ? ತುಂಬ ಬೇಜಾರಾಗ್ತಿದೆ ಕಣೋ. ಸಾಧ್ಯ ಆದರೆ ಕ್ಷಮಿಸು ಪ್ಲೀಸ್. ರೀ, ನಾ ಅದನ್ನು ಆಗಲೇ ಮರೆತು ಬಿಟ್ಟೆ. ಅದನ್ನು ಮತ್ತೆ ನೆನಪಿಸಿಕೊಂಡು ಬೇಜಾರು ಮಾಡ್ಕೊಬೇಡಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಅಷ್ಟೇ ಸಾಕು. ಥ್ಯಾಂಕ್ ಯು ಕಂದ ಎಂದವ ಅವಳ ನೆತ್ತಿಗೆ ತುಟಿಯೂರಿ ಕೆನ್ನೆಗೆ ಮುತ್ತಿಟ್ಟ. ಅವನಿಂದ ಬಿಡಿಸಿಕೊಂಡವಳೆ ಹೊರ ಹೋದಳು. ರೂಮಿನಿಂದ ನಸುನಾಚಿ ಬಂದವಳ ಮೊಗವನ್ನು ನೋಡಿದ ನೇತ್ರ ಒಳಗೊಳಗೆ ಕುದಿಯುತ್ತಿದ್ದಳು. ನೇತ್ರ ಅದಾಗಲೇ ಬೇರಾಗಿದ್ದ ಇವರು ಒಂದಾಗಿ ಇರುವುದನ್ನು ಕಂಡು ಅಸೂಯೆ ಪಟ್ಟುಕೊಂಡಳು. ಹೇಗೆ ಇವರು ಒಂದಾಗಿದ್ದು ಎಂಬ ಯೋಚನೆಯು ಅವಳ ತಲೆ ಹೊಕ್ಕಿತು. ಒಂದಾಗಿದ್ದ ಜೋಡಿಗಳನ್ನು ಮತ್ತೆ ಬೇರೆ ಮಾಡಲು ಹೊಸ ತಂತ್ರವನ್ನು ರೂಪಿಸಿದ್ದಳು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.